गणनायकाय गणदैवताय गणाध्यक्षाय धीमहि ಕುಳಿತು ಕಿಲಕಿಲನೆ ನಗುತ್ತಿರುವ ನನ್ನ ಕುಲದೇವತೆಯಾದ ಚಾಮುಂಡೇಶ್ವರಿ, ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ತಾಯಿ ಚಾಮುಂಡೇಶ್ವರಿ, ನಿನ್ನ ಹೆಸರನ್ನು ನೆನೆಯುತ್ತಾ ಈ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಿರುವ ನನ್ನ ಪತಿ ಹಾಗೂ ನನ್ನ ಮೈದನಿಗೆ ಮತ್ತು ಈ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಹೆಸರನ್ನು ಕೊಟ್ಟು ನಿನ್ನ ಹೆಸರನ್ನು ಉಳಿಸಿಕೋ ಈ ಪುಣ್ಯ ರೈತ ಪುಣ್ಯ. ಇದೇನಿದು ಕಾವೇರಿ? ದಿನನಿತ್ಯ ನೀವು ಆರತಿ ಎತ್ತಿ ಬೆಳಗಿದರೆ ಈ ರೈತನಿಗೆ ಬರುವ ಕುಟ್ಟನ್ನು ತಪ್ಪಿಸಬಹುದೇ ಆ ನಿನ್ನ ದೇವತೆ? ಇದೇನಿದು ಸ್ವಾಮಿ, ಈ ನಿಮ್ಮ ಮಾತಿನ ಅರ್ಥವಾದ್ರೆ ಆ ತಾಯಿಯ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಹೊಟ್ಟಿಗೆ ಹಿಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ದುಡಿಯುವ ಈ ರೈತರ ಸಂಕಟದ ಕೂಗನ್ನು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳೆ ಈ ನಿನ್ನ ದೇವತೆ. ಎಲ್ಲ ಕಾವೇರಿ, ಇಲ್ಲ. ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರವ ತಂದು ಅಬ್ಬರದಿಂದ ಬೆಳೆ ಬೆಳೆಸಲೇಬೇಕೆಂದಾಗ ಮಳೆ ಇಲ್ಲದ ಬೆಳೆ ಕಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಈ ರೈತರ ಕುಟುಂಬವನ್ನು ನಡೆದು ನಿಲ್ಲಿಸುತ್ತಾಳೆ ಆ ನಿನ್ನ ದೇವತೆ. ಇಲ್ಲ ಕಾವೇರಿ, ಇಲ್ಲ. ಕಣ್ಮುಚ್ಚಿಕೊಂಡು ಕಲ್ಲಾಗಿ ಕುಳಿತಿರುವ ಈ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ? ಕರುಣೆ ಎಲ್ಲಿಂದ? ಸ್ವಾಮಿ, ಈ ನಿಮ್ಮ ಬಾಯಿಂದ ಇಂಥ ಅಪಶಕುನದ ಮಾತುಗಳು ನೋಡಿ. ಆ ತಾಯಿಯನ್ನು ಚುಚ್ಚಿ ಮಾತಾಡಿದ್ದೆ ಆದ್ರೆ ಈ ನಮ್ಮ ಬಾಳು ಕೂಡ ಹುಚ್ಚರಾಗೋದ್ರಲ್ಲಿ ಸಂದೇಹವಿಲ್ಲ. ಹಠಮ ಬನ್ನಿ, ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಿ. ಆಯ್ತು ಕಡೆ, ನಿನ್ನ ಇಷ್ಟದಂತೆ ಆಗಲ್ಲ. ಕಾವೇರಿ, ಈ ನಿನ್ನ ಪೂಜೆಯ ಫಲದಿಂದಾದರೂ ಈ ತಾಯಿಯನ್ನು ನಂಬಿ ನಡೆಸುವ ಈ ರೈತನ ಬಾಳನೋಕೆ ಸುಗಮವಾಗಿ ಸಾಗಲ್ಲ. ನೋಡಿ ಸ್ವಾಮಿ, ಆ ತಾಯಿಯನ್ನು ನಂಬಿದ್ದೆ ಆದ್ರೆ ನಂಬಿದವರ ಬಾಳು ಬಂಗಾರವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅಂದಹಾಗೆ ಅದಿರ್ಲಿ, ಬಾಳೆ ತೋಟಕ್ಕೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿ ಹೋದವರು ಇಷ್ಟೊಂದು ಲೇಟಾಗಿ ಯಾಕೆ ಬಂದ್ರೆ? ಮಳ್ಳಿ, ಇಂದು ನಮ್ಮ ಗ್ರಾಮ ದೇವತೆಯ ಜಾತ್ರೆ ಅಲ್ವೇ? ಅದಕ್ಕೆ ಹೊಲದಿಂದ ಬರುವಾಗ ಆ ತಾಯಿಯ ದರ್ಶನ ಮಾಡಿಕೊಂಡು ಜಾತ್ರೆಯನ್ನೆಲ್ಲ ಸುತ್ತಾಡಿಕೊಂಡು ಬಂದ ಕಣೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ಲೇ
ಜಾತ್ರೆಯನ್ನೆಲ್ಲ ಒಬ್ಬರೇ ಸುತ್ತಾಡ್ಕೊಂಡು ಬಂದಿದ್ದಲ್ದೆ ಬರೇ ಕೈಯಲ್ಲಿ ಬಂದಿದ್ರಲ್ಲ, ನನಗಾಗಿ ಏನನ್ನು ತಂದಿಲ್ವೇನು? ತಂದಿದ್ದೇನೆ ಕಾವೇರಿ, ನಿನಗೊಂದು ಒಳ್ಳೆಯ ಗಿಫ್ಟ್ ಕೂಡ ತಂದಿದ್ದೇನೆ. ಸ್ವಾಮಿ, ದಯಮಾಡಿ ಆ ಗಿಫ್ಟ್ ಏನು ಅಂತ ತೋರಿಸಿ ನನ್ನ ರಾಜ. ಅದನ್ನು ಹಾಗೆ ಕೊಡಲಿಕ್ಕೆ ಬರುವುದಿಲ್ಲ ನನ್ನ ರಾಣಿ. ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈಯನ್ನು ನನ್ನ ಕೈಗೆ ಕೊಟ್ಟರೆ ಮಾತ್ರ ಆಯ್ತು, ನೀವು ಹೇಳಿದಂತೆ ಆಗ್ಲಿ. ನಾನು ಕಣ್ಣು ಮುಚ್ಕೊಂಡು ನಿಂತ್ಕೊಳ್ತೀನಿ, ಆದ್ರೆ ಬೇಗ ಕೊಟ್ಟು ಬಿಡ್ಬೇಕು. ನನಗಂತೂ ತುಂಬಾ ನಾಚಿಕೆ ಧರ್ಮರಾಜನ ಧರ್ಮ ಪತ್ನಿ ನೀನೇ ಆಗಿರುವಾಗ ಮತ್ತೇಕೆ ನಾಚಿಕೆ ಚಿನ್ನ? ನಾ ಕೊಟ್ಟ ಸಿಹಿ ಮುತ್ತಿನ ಕಾಣಿಕೆ ಹಾಡನ್ನಾದರೂ ಹಾಡಬಾರದೆ ನನ್ನ ಚೆಲುವೆ?
ಹೃದಯದಿಂದ ಹೊರಚಿಮ್ಮುವ ಹಾಡು. ಈ ಹಾಡಿನಲ್ಲಿ ನನ್ನನ್ನು ನಗಿಸುವ ನಗು. ಈ ನಿನ್ನ ನರ್ತನೆ ನೋಡುತ್ತಾ ನಿಂತರೆ ನನಗೆ ಹೇಗನಿಸುತ್ತೆ ಗೊತ್ತಾ? ಏನನ್ಸುತ್ತೆ? ಮತ್ತೊಮ್ಮೆ ನಿನ್ನ ಕೈ ಹಿಡಿದುಕೊಂಡು ಕುಣಿಯಬೇಕೆಂಬ ಆಸೆ ಕಲ್ಪಿಸಿದರೆ ರೀ, ಇಷ್ಟು ವರ್ಷ ಆದ್ರೂ ಕೂಡ ಮತ್ತೆ ಹಾಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಿಡಿ. ಪತಿ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಸತಿಯಾದ ಧರ್ಮ. ನಿಮ್ಮಿಸಿದಂತೆ ಹಾಡ್ತೀನಿ. ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಸ್ವಾಮಿ, ಸ್ವಲ್ಪ ನಟ್ಟಿದ್ರು ಚೆನ್ನಾಗಿರ್ತಿತ್ತೇನೋ. ನಿಮ್ಮ ತಮ್ಮ ಇದು ನೆನೆದವರ ಮನದಲ್ಲಿ ಮತ್ತೆ ಬಂದೇ ಬಿಟ್ಟು. ಅಣ್ಣ, ಅತ್ತಿಗೆ, ಇಷ್ಟು ಹೊತ್ತಾದರೂ ಇನ್ನು ಪೂಜೆನೇ ಮುಗಿದಿಲ್ಲವೇ? ಮೈದಿನ ಪೂಜೆ ಇದಾಗಿ ಮುಗಿದಿದೆ. ಬಾ, ಮೊದಲು ದೇವರಿಗೆ ನಮಸ್ಕರಿಸಿ
ಅಣ್ಣ. ಅಣ್ಣ, ಇಂದು ನಮ್ಮ ಊರಲ್ಲಿ ನಮ್ಮ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ದ್ಯಾಮಮ್ಮ ಹಾಗೂ ಶೃಂಗಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಲ್ಲವೇ? ಈ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನ ಜೋಡೆತ್ತಿನ ಗಾಡಿಗೆ ಸ್ಪರ್ಧೆಗೆ ಬಿಟ್ಟಿದ್ದೆ. ಈ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ ಅಣ್ಣ, ಪ್ರಥಮ ಸ್ಥಾನ ಬಂದಿದ್ದಾವೆ. ಅದರ ವಿಜಯೋತ್ಸವದ ಖುಷಿಗಾಗಿ ಈ ಕೆಂಪು ಬಣ್ಣ. ಇದೇನು ಮಾತನಾಡುತ್ತಿರುವೆ ಗಜೇಂದ್ರ? ನೀನು ಕಲಿತವನಾಗಿ ನೀನೇಕೆ ನಮ್ಮ ಎತ್ತುಗಳನ್ನು ಷರತ್ತಿಗೆ ಬಿಟ್ಟೆ? ಯಾಕ್ರೀ ಮಾವ, ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರದಿತ್ತು. ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು. ಏಕೆಂದರೆ ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಷರತ್ತಿನಲ್ಲಿ ಪ್ರಥಮ ಸ್ಥಾನ ಬರ್ತಿದ್ದವು. ಈಗ ನಮ್ಮ ಎತ್ತುಗಳು ಷರತ್ತಿನಲ್ಲಿ ಪ್ರಥಮ ಸ್ಥಾನ ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಆ ಬಂಡೆಗೌಡ. ಒಂದು ವೇಳೆ ಆ ಗೌಡ ಏನಾದರೂ ಕೆಂಡ ಕಾರಿದರೆ ಅವನ ರುಂಡವನ್ನು ಚಂಡಾಡಿ ಇದೇ ನಮ್ಮೂರ ಬಾಗಿಲಿಗೆ ನಾ ಕಟ್ಟದಿದ್ದರೆ ನನ್ನನ್ನು ಜಾರಡಿಯ ಮಗನೆಂದು ಇಡೀ ಸಮಾಜಕ್ಕೆ ಏಕೆ ಹಾಕಿಲ್ಲಗಲೇ. ಇದು ಆ ಶ್ರೀ ಮಾರುತೇಶ್ವರನ ಪಾದದಾಣಿಗೂ ಸತ್ಯ ಅಣ್ಣ. ಹುಚ್ಚು ಬಾಯಿ, ಹುಚ್ಚರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರೂ ಶರಣಾಗುವ ಶಂಡ ನಾನಲ್ಲ. ಗಂಡೆದೆಯ ಗಂಡು ಹುಲಿ ಈ ನಿನ್ನ ತಮ್ಮ ಅಣ್ಣ. ಹೌದು ಮಾವ, ನನ್ನ ಗಂಡ ಹೇಳುವ ಮಾತು ಸತ್ಯವಿದೆ. ಗಂಡುಗಲಿ ಪುಂಡ ಹುಲಿಯಂತೆ ಮೆರೆಯುತ್ತಾನೆ ಈ ನನ್ನ ಗಂಡ. ನನ್ನ ಗಂಡನನ್ನು ಎದುರಿಸುವ ಗಂಡು ಹುಟ್ಟ ಇಲ್ಲ ಈ ಭೂಮಿಯ ಮೇಲೆ. ಸರೋಜ, ನಮ್ಮಂತ ಬಡವರಿಗೆ ಹಾಕಬೇಕು ಇಂಥ ಗರ್ವದ ಮಾತುಗಳು. ನೋಡು ಮೈದಿನ, ನಾವು ಬಡವರು, ಆದ್ರೆ ಈ ನಿನ್ನೆ ಹೆಂಡತಿ ಮಾತನಾಡಿದ ಮಾತುಗಳು ಖಂಡಿತವಾಗ್ಲೂ ಸರಿಯಲ್ಲ. ಬಡವರಾದ ನಾವು ತಗ್ಗಿ ಬಗ್ಗಿ ನಡೆದಿದ್ದೆ ಆದ್ರೆ ಈ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ. ನಿಜವಿದೆ ತಮ್ಮ ನಿನ್ನ ಅತ್ತಿಗೆ ಹೇಳುವ ಮಾತು. ಅಣ್ಣ, ಅತ್ತಿಗೆ ಅರ್ಥವಿಲ್ಲದ ವ್ಯರ್ಥ ಮಾತನಾಡಿದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ. ಯಾಕೆ ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಿದ್ದೀಯಾ? ತಪ್ಪು ಮಾಡಿದಕ್ಕಾಗಿ ನನ್ನ ಅಣ್ಣನ ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ಅಲ್ಲ ಕುಮಾರ, ದೊಡ್ಡವರು ಮಾತನಾಡುವಾಗ ಈ ರೀತಿ ಅಡ್ಡ ಬಂದು ಮಾತನಾಡೋದು ತಪ್ಪಲ್ವೇನು? ಮೊದಲು ಶಾಲೆ ಬೇಗ ತಗೊಂಡು ಶಾಲೆಗೆ ಹೋಗು. ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ, ಏಕೆಂದರೆ ಇಂದು ನಮ್ಮೂರಿನಲ್ಲಿ ಜಾತ್ರೆ ಇದೆ. ಆಯ್ತಪ್ಪ ಕುಮಾರ, ನಿನ್ನ ಇಷ್ಟದಂತೆ ಜಾತ್ರೆಯನ್ನೇ ಮಾಡು. ಎಲ್ಲರೂ ಜಾತ್ರೆ ಮಾಡುವ ಸಂತೋಷದಲ್ಲಿ ಊಟ ಮಾಡೋದನ್ನೇ ಮಾಡ್ತಿದ್ದಾರೆ. ಅದರಲ್ಲೂ ನಿಮ್ಮ ತಂದೆ ಅಂತೂ ನಗಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಅತ್ತಿಗೆ, ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಬರಲಿ ಒಂದು ಮಧುರವಾದ ಗಾನ. ನನ್ ಗೆಳತಿ ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಅಂತ ಅವಳನ್ನೇ ಕಾಯ್ತಾ ಇದ್ದೆ. ಸೇವಂತಿ, ಇವತ್ತು ಜಾತ್ರೆ ಅಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ಹೋಳಿಗೆ ಒಬ್ಬಟ್ಟೆಲ್ಲ ನೆನ್ನೆ ಮಾಡಿದ್ವಿ. ಆದ್ರೆ ಇವತ್ತು ಕುರಿ ಕಡ್ದಿದೀವಿ, ಅದಕ್ಕೆ ಉಣ್ಕೊಂಡು ಹೋಗ್ಲಿ ಅಂತ ಬರೋದಕ್ಕೆ ಹೇಳಿದ್ವಿ. ಅವ್ರೆಲ್ಲ ಉಂಡು ಬಂದಾರೆ, ಉಂಡಾದ್ಮೇಲೆ ಬಂದೇವು ಕುಂತಾರೆ. ಬಾ.
ಕೊನೆಗೂ ಉಳಿಯೋದೇ ನಮ್ಮಿ ಸಂಸಾರ ಹೇ ಭೂಮಿಯ ಕಡೆಗಿರುವು ಎಲ್ಲೆಲ್ಲೂ ನಮ್ಮ ಸಂಭ್ರಮ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ಹುಟ್ಟಿನ ಊಟವೇ ನಾನು ಸಾರಿಗೆ ನೋಡಿ ಬಿರಿಯಾನಿ ಆಗದಿರ್ತಿದ್ದೀನಿ ಆಯ್ತು ಇದೇನಾಯ್ತು ಕಾವೇರಿ ನಿನಗೆ? ಸ್ವಾಮಿ ನನ್ನ ಹೃದಯದಲ್ಲಿ ಯಾಕೋ ತುಂಬಾನೇ ನೋವಾಗ್ತಾ ಇದೆ ಅಮ್ಮ ಇದೇನಾಯ್ತು ಕಾವೇರಿ ನಿನಗೆ? ನಾನೀಗಲೇ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರಲು. ಬೇಡಿ ಸ್ವಾಮಿ ಏನು ಹೃದಯದ ಬಿಡ್ತಾ ತುಂಬಾ ಹೆಚ್ಚಾಗಿದೆ ಖಂಡಿತವಾಗ್ಲೂ ನಾನು ಬದುಕುಳಿಯೋದಿಲ್ಲ ನಾನು ಬದುಕುಳಿಯೋದಿಲ್ಲ ನನಗೇನು ಆಗಿಲ್ಲ ಕಣ್ಣ. ನೋಡು ಸರೋಜ ಇನ್ಮುಂದೆ ನನ್ನ ಮಗನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಜೋಪಾನ ಮಾಡುವ ಭಾರ ನನ್ನದಪ್ಪ ಅಮ್ಮ ಅಣ್ಣ ನಿಮಗೇನಾಗುವುದಿಲ್ಲ ಅಕ್ಕ ಸ್ವಲ್ಪ ಧೈರ್ಯದಿಂದಿರಿ ಅಣ್ಣ ಮೊದಲು ನನ್ನ ಅತ್ತೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆಯಿರಿ. ಬೇಡ ತಮ್ಮ ಬೇಡ. ಇಂದು ನಮ್ಮ ಊರಿನಲ್ಲಿ ಗ್ರಾಮ ದೇವತೆಯ ಜಾತ್ರೆ ಇದೆ. ಮನೆಯಲ್ಲೇ ಬೇರೆ ಯಾರೂ ಇಲ್ಲ. ನಾನು ಬಾಜುಮನೆಯ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀವು ಮನೆಯ ಕಡೆ ಜೋಪಾನ. ನಡೆ ಕಾವೇರಿ, ಆಸ್ಪತ್ರೆಗೆ ಹೋಗೋಣ. ಅಮ್ಮ ನಾನು ಬರ್ತೀನಿ ನಿನ್ನ ಜೊತೆಗೆ. ಅಕ್ಕ ನಡಿಯಕ್ಕ ಆಸ್ಪತ್ರೆ ಹೋಗಲ್ಲ ನಡಿಯಕ್ಕ ಮಗು ಗಂಡ ಅವರು ಆಸ್ಪತ್ರೆಗೆ ಹೋಗಲಿ, ನಾವು ಮನೆಗೆ ಹೋಗೋಣ ರೀ. ನಾವಿಲ್ಲೇ ಇದ್ರೆ ಮಗು ಹತ್ಬಿಡ್ತು ಬರ್ರಿ. ಸರಿ ಸರೋಜ, ಹೋಗೋಣ ನಡಿ.